हेलो बासु प्रीवियल वीडियो ನೋಡಿದ್ರಲ್ವಾ ಆ ತರ ಒಂದು ವಿಡಿಯೋ ಸಿಂಪಲ್ ಆಗಿರುವಂತ ವಿಡಿಯೋ ಎಡಿಟಿಂಗ್ ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ತುಂಬಾನೇ ಯೂನಿಕ್ ಆಗಿರುತ್ತೆ ಜಸ್ಟ್ ಟ್ರೈ ಮಾಡಿ ನೋಡ್ರಿ ಓಕೆನಾ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದರ ಪ್ರೂಫ್ ಪ್ರಾಜೆಕ್ಟ್ ನೇ ನಾನು ಕೊಟ್ಟಿರ್ತೀನಿ ಓಕೆನಾ ಜಸ್ಟ್ ಆ ಒಂದು ಪ್ರಾಜೆಕ್ಟ್ ನ ಇಂಪೋರ್ಟ್ ಮಾಡ್ಕೊಳ್ಳ್ರಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಆಗಿ ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳ್ರಿ ಸೊ ಇಲ್ಲಿ ನಿಮಗೆ ಫುಲ್ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿ ಫುಲ್ ಪ್ರಾಜೆಕ್ಟ್ ಬಂದಿರುತ್ತೆ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಇಂಪೋರ್ಟ್ ಅಂದ್ರೆ ಏನು ಬ್ರೋ ಅಂತ ಕೇಳೋಕೆ ಹೋಗ್ಬೇಡ್ರಿ ಜಸ್ಟ್ ಅಲೈಟ್ ಮಿಷನ್ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆದ ತಕ್ಷಣನೇ ಈ ಕಡೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅದು ಇಂಪೋರ್ಟ್ ಆಗಿಬಿಡುತ್ತೆ ಓಕೆನಾ ಸೊ ಇಂಪೋರ್ಟ್ ಆದಮೇಲೆ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಳ್ರಿ ಸೊ ಇಲ್ಲಿ ನೀವು ಯಾವ ಒಂದು ಆಡಿಯೋನ ಮಾಡ್ತಾ ಇರ್ತೀರಾ ಅಥವಾ ವಿಡಿಯೋನ ಮಾಡ್ತಾ ಇರ್ತೀರಾ ಅದನ್ನು ನೀವು ಫಸ್ಟಿಗೆ ಏನು ಮಾಡಿದ್ದೀರಾ ಎಲ್ಲವನ್ನು ಡೌನ್ಲೋಡ್ ಮಾಡ್ಕೊಂಡಿರಿ ಸೊ ಆಡಿಯೋನ ನೀವು ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಳ್ರಿ ಆ್ಯಸ್ ಇಟ್ ಈಸ್ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಆಡಿಯೋಗೆ ಹೋಗಿ ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಆಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಓಕೆನಾ ಸೊ ನಿಮಗೆ ಆಡಿಯೋನು ಕೂಡ ಯಾವ ರೀತಿ ಎಡಿಟ್ ಮಾಡೋದು ಅಂತ ಕೆಳಗಡೆ ಒಂದು ಲಿಂಕ್ನ ಹಾಕಿರ್ತೀನಿ ಆ ಒಂದು ವಿಡಿಯೋನ ಒಂದ್ಸರಿ ನೋಡ್ಕೊಳ್ರಿ ಓಕೆನಾ ರಿವರ್ಬ್ ಆಗಿ ನಾನು ತುಂಬ ಸಾರಿ ಹೇಳಿದ್ದೀನಿ ಕೂಡ ಸೊ ಆಲ್ಮೋಸ್ಟ್ ಆಗಿ ಮೆಲೋಡಿ ಸಾಂಗ್ನ ಚೂಸ್ ಮಾಡ್ಕೊಳ್ರಿ ಓಕೆ ಈಗ ನೋಡಿ ಒಂದು ಸಾಂಗ್ನ ಆ್ಯಡ್ ಮಾಡ್ತೀನಿ ಓಕೆನಾ ಈ ಒಂದು ಸಾಂಗ್ನ ಆಲ್ರೆಡಿ ನಾನು ಪ್ರೀವಿಯಲ್ ತೋರಿಸಿದ್ದೀನಿ ಸೊ ಏನು ಮಾಡಬೇಕಾಗಿಲ್ಲ ನೆಕ್ಸ್ಟ್ ಪ್ಲಸ್ನ ಕೊಟ್ಕೊಂಡು ಆ ಇನ್ಕ್ಲೂಡಿಂಗ್ ಸಾಂಗ್ ತಕ್ಕಂತೆ ನೀವು ಒಂದು ಬ್ಯಾಕ್ಗ್ರೌಂಡ್ ಇಮೇಜನ್ನು ಹಾಕಬೇಕಾಗುತ್ತೆ ಸೊ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಇರೋ ಕೊಡ್ರಿ ಈ ಒಂದು ಇಮೇಜನ್ನು ಆ ಒಂದು ಸಾಂಗ್ ಎಲ್ಲಿ ಗಂಟೆ ಇರುತ್ತೋ ಅಲ್ಲಿ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ ಸೊ ದೆನ್ ಆಮೇಲೆ ಲಿರಿಕ್ಸ್ನ ಬರೀಬೇಕು ಸೊ ಈಗ ಲಿರಿಕ್ಸ್ನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ನೋಡಿಕೊಂಡು ನೀಟಾಗಿ ಬರ್ಕೊಳ್ರಿ ನೋಡೀಗ ಸೊ ನನ್ನ ಆಣೆಗೂ ಅಂತ ಇರುತ್ತೆ ಪ್ಲಸ್ನ ಕೊಟ್ಕೊಂಡು ಟೆಸ್ಟ್ಗೆ ಹೋಗಿ ಸೊ ನನ್ನ ಆಣೆಗೂ ಓಕೆನಾ ಆಣೆಗೂ ಸೊ ಇಲ್ಲಿ ರಾಬರ್ಟ್ ರೆಗ್ಯುಲರಲ್ಲಿ ವೈಟ್ನ ಕೊಟ್ಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ ಸೊ ನಾನು ಥಿಂಕ್ ಜಸ್ಟಿಸ್ ಅಂತ ಒಂದು ಆ್ಯಪ್ ಸೊ ಫಾಂಟ್ ಇದೆ ಆ ಒಂದು ಫಾಂಟ್ನ ಯೂಸ್ ಮಾಡ್ತೀನಿ ಇದೇ ಒಂದು ಫಾಂಟ್ ಬೇಕು ಅಂದರೆ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಡನ್ ಕೊಟ್ಕೊಳ್ತೀನಿ ಸೊ ಡನ್ ಕೊಟ್ಟಾಗ ಈಗ ಡನ್ ಕೊಟ್ಟ ಈ ರೀತಿ ಇರುತ್ತೆ ಜಸ್ಟ್ ಬ್ಯಾಕ್ ಹೋಗ್ತೀನಿ ಸೊ ಇಲ್ಲಿ ನಿಮಗೆ ಆ ಬ್ಯಾಕ್ಗ್ರೌಂಡಲ್ಲಿ ನಾನು ಆಲ್ರೆಡಿ ಪ್ರೀಸೆಟ್ನ ಕೊಟ್ಟಿರ್ತೀನಲ್ವ ಇಲ್ಲಿ ಟೆಸ್ಟ್ ಎಫರ್ಟ್ನ ಕೊಟ್ಟಿರ್ತೀನಿ ಆ ಒಂದು ಟೆಸ್ಟ್ನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಇಲ್ಲಿ 3 ಡಾಟ್ಸ್ ಕೊಟ್ಟು ಕಾಪಿ ಮಾಡಿಕೊಂಡು ಸೊ ಬ್ಯಾಕ್ ಬಂದು ಈಗ ಮಾಡಿದಿರುವಂಥ ವಿಡಿಯೋ ಏನಿರುತ್ತಲ್ಲೋ ಆ ಒಂದು ಟೆಸ್ಟಿಗೆ ಹೋಗಿ ಪೇಸ್ಟ್ ಮಾಡಿರಿ ಈ ಥರ ಓಕೆ ಸೊ ನೆಕ್ಸ್ಟ್ ಬ್ಯಾಕ್ ಬನ್ನಿರಿ ಮತ್ತೆ ಒಂದು ಇಂಪೋರ್ಟ್ ಮಾಡ್ಕೊಂಡಿರೋ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಎಫರ್ಟ್ಸ್ಗೆ ಹೋಗಿ 3 ಡಾಟ್ಸ್ ಕೊಟ್ಟು ಕಾಪಿ ಎಫರ್ಟ್ನ ಮಾಡಿಕೊಂಡು ಸೊ ಬ್ಯಾಕ್ ಬಂದು ಈಗ ಮಾಡ್ತಿರುವಂಥ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಎಫರ್ಟ್ಗೆ ಹೋಗಿ 3 ಡಾಟ್ಸ್ ಕೊಟ್ಟು ಪೇಸ್ಟ್ ಮಾಡಿರಿ ಅಂದರೆ ಎಫರ್ಟ್ ಅಲ್ಲಿ ಪೇಸ್ಟ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಓಕೆನಾ ಸೊ ಈಗ ನೋಡಿ ಓಕೆನಾ ಈ ರೀತಿ ನೆಕ್ಸ್ಟು ಜಸ್ಟ್ ಏನು ಮಾಡಿಬಿಡ್ರಿ ಕಾಪಿ ಮಾಡ್ಕೊಳ್ರಿ ಟೆಸ್ಟನ್ನು ನೆಕ್ಸ್ಟ್ ಎಲ್ಲಿ ಲಿರಿಕ್ಸ್ ಆಗುತ್ತೆ ಪೇಸ್ಟ್ ಮಾಡಿರಿ ಓಕೆನಾ ಈ ಥರ ಪೇಸ್ಟ್ ಮಾಡಿರಿ ಮತ್ತೆ ನಿನ್ನ ಆಣೆವು ಓಕೆನಾ ನಿನ್ನ ಆಣೆವು ಈ ಥರ ಪೇಸ್ಟ್ ಮಾಡ್ಕೊತ ನಿಧಾನಕ್ಕೆ ನೀವು ಎಡಿಟ್ನ ಮಾಡ್ಕೊಳ್ರಿ ಓಕೆನಾ ಸೊ ಈಗ ನಿಮಗೆ ಲಾಸ್ಟಲ್ಲಿ ಒಂದು ಸ್ಮೈಲ್ ನಿಮ್ಗೆ ನೋಡಿರ್ಬೋದು ಸ್ಮೈಲ್ನ ಒಂದು ಇಮೇಜ್ ಇದು ಆಡಿಯೋ ಬರುತ್ತೆ ಓಕೆನಾ ತೋರಿಸ್ತೀನಿ ರೀ ಸೊ ಈ ಒಂದು ಸ್ಮೈಲ್ನ ಕೂಡ ನಾನು ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಲಾಸ್ಟಲ್ಲಿ ಅಥವಾ ಮಿಡ್ಲಲ್ಲಿ ಸಮಥಿಂಗ್ ಎಲ್ಸ್ ಒಂದು 3 ಆಲ್ಮೋಸ್ಟ್ ಆಗಿ ಒಂದು 3 ಕೊಟ್ಟಿರ್ತೀನಿ ನಾನು EFX ಸೌಂಡ್ಸು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನು ಆಲ್ರೆಡಿ ನಿಮಗೆ ಪೇಜ್ ಹೆಸರು ಬಂದುಬಿಟ್ಟು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತುಂಬ ಸರಿ ಹೇಳ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು ಸೊ ನನ್ನ ಹೆಸರು ಏನಿದೆ ಬಸ್ಸು ವಿತ್ತಿ ಅಲ್ವಾ ಸೊ ಓಕೆನಾ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿ ಓಕೆನಾ ಇಲ್ಲಿ ಆ್ಯಡ್ ಮಾಡಿ ಸೊ ಇಲ್ಲಿ ಇದ್ರ ಕೆಳಗಡೆ ನಾನು ಒಂದು ಟೆಸ್ಟನ್ನು ಬರೀತೀನಿ ಯಾಕಂದರೆ ಅಲ್ಲಿ ನನ್ನ ಒಂದು ನೇಮ್ ಬರ್ತಾಯಿದೆ ಟೆಸ್ಟ್ ಬರ್ತಾಯಿದೆ ಅಲ್ವಾ ಅದಕ್ಕೋಸ್ಕರ ಬಸ್ಸು ವಿತ್ ಯು ಓಕೆ ಡನ್ ಸೊ ಓಕೆನಾ ಈ ಥರ ಬರ್ಕೊಂಡು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ ಓಕೆನಾ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಏನೂ ಇಲ್ಲ ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿಕೊಂಡು ಜಸ್ಟ್ ಪೇಸ್ಟ್ ಮಾಡ್ತಾ ಎಡಿಟ್ ಟೆಸ್ಟ್ಗೆ ಹೋಗಿ ನಿಮ್ಮ ಲಿರಿಕ್ಸ್ನ ಬರ್ಕೊಂಡು ಓಕೆನಾ ಬರ್ಕೊಂಡಾದ್ಮೇಲೆ ಡನ್ ಕೊಟ್ಕೊಂಡು ಈ ರೀತಿ ಅಡ್ಜಸ್ಟ್ನ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ರಿ ಓಕೆ ಸೊ ತುಂಬಾ ಯೂನಿಕ್ ಆಗಿದೆ ಟ್ರೈ ಮಾಡಿ ನೋಡ್ರಿ ಓಕೆ ಆಮೇಲೆ ಎಕ್ಸ್ಪೋರ್ಟ್ ಕೊಟ್ಕೊಂಡು ಈ ಒಂದು ಸೆಟ್ಟಿಂಗ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ ಯಾವುದೇ ರೀತಿ ಕ್ವಾಲಿಟಿ ಲೋ ಆಗಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ರೆ ಇದನ್ನು ಹೈ ಕೊಟ್ಕೋಬೇಡ್ರಿ ಹೈ ಕೊಟ್ಕೊಂಡ್ರೆ ಕ್ವಾಲಿಟಿ ತುಂಬ ಲೋ ಆಗುತ್ತೆ ಇದನ್ನು ಮಿಡ್ಲಲ್ಲಿ ಇಟ್ಕೊಳ್ರಿ ಸೊ ಈ ರೀತಿ ಎಕ್ಸ್ಪೋರ್ಟ್